ಇಂದಿರಾ ಗಾಂಧಿ ಪ್ರಭಾವಕ್ಕೆ ಒಳಗಾಗಿದ್ದ ಜಯರಾಜು. ಆಕೆ ಎಂ ಪಿ ಜಯರಾಜು ಹಿ ವಾಸ್ ಎ ವೆರಿ ಕಾಮನ್ ಪರ್ಸನ್. ಇವನ್ ಜಯರಾಜ್ ಫ್ಯಾಮಿಲಿ ಅಥವಾ ಏನಾಯಿತು, ಕೊತ್ವಾಲ್ ಫ್ಯಾಮಿಲಿ ಏನಾಯಿತು, ಬೂಟಾಸ್ ಕುಮಾರ್ ಫ್ಯಾಮಿಲಿ ಏನಾಯಿತು. ನಾನು ಗುಂಡೂರಾವು, ಎಫ್ ಎಂ ಖಾನು, ವಾಟಾಳ್ ನಾಗರಾಜು ಎಲ್ಲ ಮಾತಾಡ್ತಾ ಕೂತಿದ್ರೆ ಇವನ ಈ ಹುಡುಗ ಕಾಫಿ ತಂದ್ಕೊಂಡಲ್ಲ, ಆ ಥರ ದಿನೇಶ್ ಗುಂಡೂರಾವ್ ಕಾಫಿ ತಂದ್ಕೊಡೋರು ನಮಗೆ. ಬರ್ಬೇಕಾದ್ರೆ ನನ್ನ ಮಕ್ಕಳು ಒಂದು ತಟ್ಟೆ ಒಂದು ಲೋಟ ಇಟ್ಕೊಂಡು ಬರ್ತೀವಿ ರಾಜಸ್ಥಾನದಿಂದ, ಗುಜರಾತಿಂದ. ಇಲ್ಲಿ ಬಂದು ನಮ್ಮ ಕನ್ನಡ ಹೆಣ್ಮಕ್ಳ ತಾಳಿನ ಅಡೆ ಇಟ್ಕೊಳ್ತೀಯ, 5 ನಿಮಿಷ ಟೈಮ್ ಕೊಡ್ತೀನಿ ಗೋಳಿ ಮಗನೇ, ಇಲ್ಲ ಅಂದರೆ ನಿನ್ನ ಅಂಗಡಿನಲ್ಲಿ ಊಟ ಹಾಕ್ಬಿಡ್ತೇವೆ ಹುಷಾರ್, ಇಲ್ಲ ನಾನೇ ತಂದುಬಿಡ್ತೀನಿ, ತಂದು ಸರೆಂಡ್ರ್ ಮಾಡ್ತಾರೆ. ಈ ಥರ ಸ್ವಲ್ಪ ಏರಿಯಾದ ಜನಪ್ರಿಯ ಆಗ್ತಾನೆ. ದೇವರಾಜರ್ಸು ಅಳಿಯನ್ ಸ್ನೇಹ ಆಗುತ್ತೆ. ಅಷ್ಟು ಸುಲಭನಾ ಸರ್ ಒಬ್ರು ಸಿ ಎಂ ಅಳಿಯನ ಕಾಂಟ್ಯಾಕ್ಟ್ ಆಗೋದು ಪವರಲ್ಲಿ ಇದ್ದವ್ರದ್ದು? ನಾನು ಹೇಗೋ ಪ್ರಭಾವಿ ವ್ಯಕ್ತಿ ಆಗಬೇಕು. ಆಗಿನ ಕಾಲಕ್ಕೆ ಹಳೆಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ಕಬ್ಬನ್ಪೇಟೆ, ಸುಲ್ತಾನ್ಪೇಟೆ, ಕಾಟನ್ಪೇಟೆ, ಇದೆಲ್ಲ ಹಳೆಪೇಟೆ, ಕುಂಬಾರಪೇಟೆ, ಆ ಪೇಟೆಯಲ್ಲೆಲ್ಲ ಸ್ವಲ್ಪ ಜನ ಮಾರ್ವಾಡಿಗಳಿರ್ತಾಯಿದ್ರು. ಅವರ ಹೆಣ್ಮಕ್ಳದೆಲ್ಲ ಒಡವೆಗಳನ್ನ ಗಿರಿವಿ ಇಟ್ಕೊಳ್ತಾಯಿದ್ರು. ಬಳ್ಳಾರಿ ಜರ್ನಲಿಸಮ್ ಹಾಳು ಮಾಡಿದ್ದೆ ರವಿ ಬೆಳಗೆರೆ. ಫಸ್ಟ್ ಕರಪ್ಟ್ ಅಂತ ಹೇಳಿದ್ರೆ ಪಿ ಲಂಕೇಶ್, ಮೋಸ್ಟ್ ಕರಪ್ಟ್ ಜರ್ನಲಿಸ್ಟ್. ಕುವೆಂಪು ಮಕ್ಕಳ ಕಥೆ ಏನಾಯಿತು? ಯಾಕೆ ಪೂರ್ಣಚಂದ್ರ ತೇಜಸ್ವಿ ಕ್ಲೋಸ್ ಆಯಿತು? ಕುವೆಂಪು ಅವ್ರ ತಂದೆ ಏನಾಗಿದ್ರು? ಏನೂ ಇಲ್ಲ. ಕುವೆಂಪು ಅವ್ರ ಮಗ ಇಬ್ಬರೇ. ಇಲ್ಲಿ ಮಕ್ಕಳು, ಮೊಮ್ಮಕ್ಕಳು, ತಮ್ಮನ ಮಕ್ಕಳು ಎಲ್ಲಿ? ಕುಪ್ಪಳ್ಳಿ ಫ್ಯಾಮಿಲಿ ಏನಾಯಿತು? ಶಿವರಾಮ್ ಕಾರಂತರ ಫ್ಯಾಮಿಲಿ ಏನಾಯಿತು? ಜ್ಞಾನಪೀಠ ಪ್ರಶಸ್ತಿಯೇ ತಗೊಳ್ಳಿ, ಗಿರೀಶ್ ಕಾರ್ನಾಡ್ ಫ್ಯಾಮಿಲಿ ಏನಾಯಿತು? ಯಾಕೆ ಇನ್ನೊಂದು ಜನ್ರೇಷನ್ ಬರಲಿಲ್ಲ? 3 ಜನ್ರೇಷನ್ಗೆ ಅವಕಾಶ ಇರುತ್ತೆ ಸರ್. ಅದರ ಮೇಲೆ 4ನೇ ಜನ್ರೇಷನ್ಗೆ ಅದು ಭಾಳ ರೇರ್, ಶೇಕಡ 0.1 ಅಷ್ಟೇ. ಇವನ್ ಜಯರಾಜ್ ಫ್ಯಾಮಿಲಿ ಅಥವಾ ಏನಾಯಿತು? ಕೊತ್ವಾಲ್ ಫ್ಯಾಮಿಲಿ ಏನಾಯಿತು? ಬೂಟಾಸ್ ಕುಮಾರ್ ಫ್ಯಾಮಿಲಿ ಏನಾಯಿತು? ರಾಜಕೀಯ ಇದು ಅಂಡರ್ವರ್ಲ್ಡ್ ಫ್ಯಾಮಿಲಿ ಹೇಳ್ತೀನಿ ನಾನು, ರಾಜಕೀಯವಾಗಿ ಹೇಳ್ತೀನಿ ಬೇಕಾ. ಹನುಮಂತಯ್ಯನವ್ರ ಫ್ಯಾಮಿಲಿ ಏನಾಯಿತು? ಕೆ ಸಿ ರೆಡ್ಡಿಯವ್ರ ಫ್ಯಾಮಿಲಿ ಏನಾಯಿತು? ನಿಜಲಿಂಗಪ್ಪನವ್ರ ಫ್ಯಾಮಿಲಿ ಏನಾಯಿತು? ಬಿ ಡಿ ಜತ್ತಿಯವ್ರ ಫ್ಯಾಮಿಲಿ ಏನಾಯಿತು? ವೀರೇಂದ್ರ ಪಾಟೀಲ್ರ ಫ್ಯಾಮಿಲಿ ಏನಾಯಿತು? ಇತ್ತೀಚಿನ ಜನ ಬಿಡಿ, ಯಡಿಯೂರಪ್ಪ ಅವರ ಕಥೆ, ಬಂಗಾರಪ್ಪನ ಕಥೆ ಏನಾಯಿತು? ಏನೋ ಅಟ್ಲೀಸ್ಟ್ ಒಬ್ಬ ಮಿನಿಸ್ಟರ್ ಆಗಿದ್ದಾನೆ. ಅವನು ಕುಮಾರ್ ಬಂಗಾರಪ್ಪ ಅಡ್ರೆಸ್ಸೇ ಇಲ್ಲ ಅವನು ಪಾಪ. ಈ ಮಲ್ಲು ಬಂಗಾರಪ್ಪ ಕನ್ನಡ ಮಾತಾಡೋಕ್ಕೆ ಬರೋಲ್ಲ, ಓದೋಕ್ಕೆ ಬರೋಲ್ಲ. ಅವನು ಎಜುಕೇಷನ್ ಮಿನಿಸ್ಟ್ರು ಅಂತ ಒಬ್ಬ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಹೇಳ್ಬಿಟ್ಲು ಒಂದು ಮೀಟಿಂಗಲ್ಲಿ. ನಮ್ಮ ವಿದ್ಯಾಮಂತ್ರಿಗಳಿಗೆ ವಿದ್ಯೆನೇ ಇಲ್ಲ ಅಂದ್ಬಿಟ್ಲು. 10ನೇ ಕ್ಲಾಸ್ ಸ್ಟೂಡೆಂಟ್ಗಳು, ಹುಡುಗಿ. ಯಾರನ್ನೇ ತಗೊಳ್ಳಮ್ಮ? ವೀರಪ್ಪ ಮಕ್ಕಳು ಏನಾದರೂ, ಅಣ್ಣ ತಮ್ಮಂದ್ರೆ ಏನಾದರೂ, ಧರ್ಮಸಿಂಗ್ ಮಕ್ಕಳು ಏನಾದರೂ. ಒಬ್ಬ MLA ಆಗಿದ್ದಾನೆ ಈಗ, ಡಾಕ್ಟ್ರು ಪಟೇಲ್ರ ಮಕ್ಕಳು ಏನಾದರೂ. ಇಲ್ಲೇ ಮಹಿಮಾ ಪಟೇಲ್ ಒಬ್ಬ, ಅವನು ಸನ್ಯಾಸಿ ಆಗಿಬಿಟ್ಟ ಅವನು. ಜಯೇಶ್ ಪಟೇಲ್, ಯಾರ್ದೇನೋ ತಗೊಳ್ಳಿ, 3 ಜನ್ರೇಷನ್. ಇವರೆಲ್ಲ ಒಂದೊಂದೇ ಜನ್ರೇಷನ್ಗೆ ಕ್ಲೋಸ್. ನಾನು ಹೇಳಿದ್ದು ಅದೃಷ್ಟವಶಾತ್ 3 ಜನ್ರೇಷನ್ ಕೆಲವರು ಬಂದಿದ್ದಾರೆ. ಗುಂಡೂರಾವ್ ಫ್ಯಾಮಿಲಿ ಏನಾಯಿತು? ರಾಜೇಶ್ ಗುಂಡೂರಾವ್ ಅಂತ ಒಬ್ಬ, ಗುಂಡೂರಾವ್ ಮಗ. ಫಸ್ಟು ಮಹೇಶ್ ಗುಂಡೂರಾವ್ ಅಂತ ಒಬ್ಬ, ಇವನು ದಿನೇಶ್ ಗುಂಡೂರಾವ್ 2ನೇವನು, ರಾಜೇಶ್ ಅನ್ನೋನು 3ನವನು. 3 ಜನದ ಹೆಸರು ಯಾಕೆಲ್ಲರೂ ಹೇಳಿಸ್ಬಿಡ್ತೀನಿ ಅವನ ಕಾಂಗ್ರೆಸ್ನವ್ರ ಕೈನಾಗಲಿ. ಅವನಿಗೂ ಗುಂಡೂರಾವ್ಗೂ ಹೆಣ್ಮಕ್ಳಿಲ್ಲ. ರಾಜೇಶ್, ದಿನೇಶ್, ಮಹೇಶ್ ಅಂತ. ದಿನೇಶ್ ಗುಂಡೂರಾವ್ ಒಬ್ಬ ಬದುಕಿದ್ದಾನೆ. ಅವನದು ಸ್ಟೆಬಿಲಿಟಿ ಇಲ್ಲ, ಲೈಫ್ ಫ್ಯಾಮಿಲಿ ಸ್ಟೆಬಿಲಿಟಿ ಗೊತ್ತಲ್ಲ, ಸ್ಟೆಬಿಲಿಟಿ ಇಲ್ಲ. ಅವನಿಗೆ ಎಷ್ಟು ಜನ ಮಕ್ಕಳು ಅಂತಲೂ ಗೊತ್ತಿಲ್ಲ. ಆ ಮಕ್ಕಳು ಯಾವ ಕಮ್ಯುನಿಟಿಗೆ ಸೇರಿದವರು ಅಂತಲೂ ಗೊತ್ತಿಲ್ಲ. ಈಗ 2 ಹೆಣ್ಮಕ್ಳು ಅಂತ ನನಗೆ ಗೊತ್ತಾದಂಗೆ ಇನ್ಫಾರ್ಮೇಷನ್. ಇಲ್ಲೇ RT ನಗರ ಮನೆ. ನಾನು ಗುಂಡೂರಾವು, ಎಫ್ ಎಂ ಖಾನು, ವಾಟಾಳ್ ನಾಗರಾಜು ಎಲ್ಲ ಮಾತಾಡ್ತಾ ಕೂತಿದ್ರೆ ಇವನ ಈ ಹುಡುಗ ಕಾಫಿ ತಂದ್ಕೊಂಡಲ್ಲ, ಆ ಥರ ದಿನೇಶ್ ಗುಂಡೂರಾವ್ ಕಾಫಿ ತಂದ್ಕೊಡೋರು ನಮಗೆ. ಅಲ್ಲ, ನಾವು ಅಲ್ಲೆಲ್ಲ ಸುಮ್ಮನೆ ನೆನೆಸ್ಕೋಬೇಕಷ್ಟೇ. ಅದು ಗೊತ್ತಿದೆ ಅಂತ. ಪತ್ರಿಕೆ ಹೆಂಗ್ ಶುರು ಆಯ್ತು, ಯಾಕೆ ಶುರು ಆಯ್ತು, ಏನ್ ಮೋಟಿವೇಟ್ ಮಾಡ್ತು ಅವನಿಗೆ? ನೋಡಿ, ಎಂ ಪಿ ಜಯರಾಜು ಹಿ ವಾಸ್ ಎ ವೆರಿ ಕಾಮನ್ ಪರ್ಸನ್. ಇದೆಲ್ಲ ಬರೀತಾರಲ್ಲ, ಇವನು ರವಿ ಬೆಳಗೆರೆ ಅವನೆಷ್ಟೇ ಒಳ್ಳೆ ಜರ್ನಲಿಸ್ಟ್ ಆದರೂ ಕೂಡ ಅತ್ಯಂತ ಜರ್ನಲಿಸಮ್ನ ಹಾಳು ಮಾಡಿದವನೇ ಅವನು. ನನಗೆ ಭಾಳ ಆತ್ಮೀಯ. ಅವನ್ನ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಬರೋಕೆ ನಾನು ಒಬ್ಬ ಕಾರಣ. ಒಂದು ಮೋಟ್ರ್ ಸೈಕಲ್ ಇಟ್ಕೊಂಡಿದ್ದ, ಇಡೀ ಬಳ್ಳಾರಿನ ಹಾಳು ಮಾಡಿಬಿಟ್ಟ. ಬಳ್ಳಾರಿ ಜರ್ನಲಿಸಮ್ ಹಾಳು ಮಾಡಿದ್ದೆ ರವಿ ಬೆಳಗೆರೆ. ಫಸ್ಟ್ ಕರಪ್ಟ್ ಅಂತ ಹೇಳಿದ್ರೆ ಪಿ ಲಂಕೇಶ್, ಮೋಸ್ಟ್ ಕರಪ್ಟ್ ಜರ್ನಲಿಸ್ಟ್.
ಮೋಸ್ಟ್ ಕರಪ್ಟ್. ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದ, ಬಂದು ಬರ್ಕ್ಲಿ ಸಿಗರೇಟ್ ಕೈನಲ್ಲಿ ಇಟ್ಕೊಂಡು ಬಂದವನು ಬೆಂಗಳೂರಿಗೆ. ಹೆಂಗೆ ಆಸ್ತಿ ಮಾಡ್ದ. ಅವ್ರ ಮಕ್ಕಳೇನಾದರು ಆಲ್ ರೈಟ್. ಲಂಕೇಶ್ ಅವ್ರ ಅಪ್ಪನ ಕತೆ ಹೋಗೋದು ಬೇಡ. ಅವ್ರ ಮಕ್ಕಳು ಅಷ್ಟೊಂದು ಚೇತನ ಭಾವನಾ ಕರ್ಣ ಎಲ್ಲೋದ್ರು. ಅವಳ ಚೇತನ ಭಾವನಾ ಕರ್ಣ ಯಶೋಮತಿ ಬೆಳಗೆರೆಗೆ ಸಂಬಂಧಪಟ್ಟಿದ್ದು. ಲಂಕೇಶ್ ಮಕ್ಕಳೆಲ್ಲ ಗೌರಿ ಒಬ್ಬಳು ಶೂಟ್ ಔಟ್ ಯಾಕೆ? ಟೂ ಮಚ್ ಲೆಫ್ಟಿಸ್ಟ್ ಆದರೂ ಕೂಡ ಎಷ್ಟಿರಬೇಕು ಅಷ್ಟಿರಬೇಕು. ಟೂ ಮಚ್ ಲೆಫ್ಟಿಸಮ್. ಗೌರಿ ಲಂಕೇಶ್ ಏನಾಯಿತು? ಇನ್ನೊಬ್ಬಳು ಕವಿತಾ ಲಂಕೇಶು, ಹೈಲಿ ಎಜುಕೇಟೆಡು, ಕಲ್ಚರ್ಡು, ಫಿಲ್ಮು ಡೈರೆಕ್ಟ್ರು ಆಕೆ ಕವಿತಾ ಲಂಕೇಶ್ ಎಲ್ಲೋದ್ಲು? ಅವನೆಲ್ಲೋದ ಇಂದ್ರಜಿತ್ ಲಂಕೇಶು. ಯಾಕೆ? ಲಂಕೇಶ್ ಫ್ಯಾಮಿಲಿ ಏನಾಯಿತು? ಅವ್ರಿಗೇನು ಕಮ್ಮಿ ಇತ್ತು? ತಲೆಯಲ್ಲಿ ಬುದ್ಧಿ ಕಮ್ಮಿ ಇತ್ತಾ? ಕೈನಲ್ಲಿ ಕಾಸು ಕಮ್ಮಿ ಇತ್ತಾ? ಸೊಸೈಟಿ ಕಮ್ಮಿ ಇತ್ತಾ? ಸಮಾಜ ಕಮ್ಮಿ ಇತ್ತಾ? ಕ್ಯಾಸ್ಟ್ ಕಮ್ಮಿ ಇತ್ತಾ? ಫ್ಯಾನ್ಸ್ ಕಮ್ಮಿ ಇದ್ರಾ? ರೀಡರ್ಸ್ ಕಮ್ಮಿ ಇದ್ರಾ? ಬೈಯರ್ಸ್ ಕಮ್ಮಿ ಇದ್ರಾ? ಯಾಕೆ? ಎಲ್ಲೋದ್ರು ನೋಡಿ. ದಿಸ್ ಈಸ್ ಮೈ ಪ್ರಾಪರ್ಟಿ, ದಟ್ಸ್ ಆಲ್. ಸಾಕಾ? ಊಟ ಮಾಡ್ತೀನಿ, ರೆಸ್ಟ್ ತಗೊಳ್ತಾರೆ, ಮಲ್ಕೊಳ್ತೀನಿ, ಫ್ರೀ ಆಗಿದ್ದೀನಿ. ಒಬ್ಬರು ಆಬ್ಲಿಗೇಷನ್ನಲ್ಲಿ ಇಲ್ಲ. ನನಗೆ ಊಟ ತಿಂಡಿಗೆ ವ್ಯವಸ್ಥೆಗೆ ಎಷ್ಟು ಬೇಕೋ ಅಷ್ಟು ದೇವರು ಕೊಟ್ಟಿದ್ದಾನೆ. ಎಲ್ಲೂ ಕೈ ಚಾಚಂಗಿಲ್ಲ. ಎವ್ರಿ ಮಂತು ನನ್ನ ಅಕೌಂಟಿಗೆ ಬರುತ್ತೆ. ನಾನು ಸೇಫಾಗಿ ಇದ್ದೀನಿ. ಸರ್ ನಿಮ್ಮ ಮಕ್ಕಳು? ಇಲ್ಲವೇ ಇಲ್ಲ, ಹೇಳಿದ್ನಲ್ಲ, ಮಕ್ಕಳಿಲ್ಲ. ಇಶ್ಯೂಸ್ ಆಗಲೇ ಇಲ್ಲ. ಮಿಸ್ಸಸ್ಸು ಶಿ ವಾಸ್ ಆಸ್ಟಮೆಟಿಕ್. ಆ್ಯಕ್ಚುಲಿ ಮದುವೆ ಆಗಲ್ಲ ಅಂತ ಹೇಳಿದ್ರು ತುಂಬ ಜನ. ನಾನು ಆಗ್ತೀನಿ ಅಂತ ನಮ್ಮ ಬ್ರದರ್ಸ್ ಹೇಳಿದ್ರು. ನೋಡು, ಶಿ ಇಸ್ ಆಸ್ಟಮೆಟಿಕ್ಕು. ಅದು ಯಾವುದು ಜೆನೆಟಿಕ್. ಹೌದು, ಅದು ವಾಸಿ ಆಗೋದಿಲ್ಲ. ನಾನು ಮದುವೆ ಆಗ್ತೀನಿ. ಕೇವಲ 500 ರೂಪಾಯಲ್ಲಿ ಮದುವೆ ಅದು. 500 ರೂಪೀಸ್. ರಾಜಾಜಿನಗರ 6th ಬ್ಲಾಕ್ ಗೊತ್ತಲ್ಲ, ಅಲ್ಲೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಗೊತ್ತಲ್ಲ, ಡೌನ್ನಲ್ಲಿ. ಆ ದೇವಸ್ಥಾನಕ್ಕೆ ಒಂದು ಇದಕ್ಕೆ ಅಂತ ಪೂಜೆಗೆ ಅಂತ 500 ರೂಪಾಯಿ ಕಟ್ಟಿದ್ವು ಅಷ್ಟೇ. ಶಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಮೀ. ನಾನು ಆಕೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಹಾಗೆ ಒಂದು ಲೈಫು ಹಾಗೆ ಇದೆ, ನನ್ನ ಹ್ಯಾಬಿಟ್ಸು ಹಾಗೆ ಇದೆ, ನನ್ನ ಎಬಿಲಿಟಿನೂ ಹಾಗೆ ಇದೆ, ನನ್ನ ಪೂರ್ನೆಸ್ಸು ಹಾಗೆ ಇದೆ. ನಾನು ಇವತ್ತು ನಾನು ಬಡವ ಅಂತ ಅಂದ್ಕೊಂಡೇ ಇಲ್ಲ. ಆರಾಮಾಗಿ. ಹಾಂ, ನೀವು ಯಾವ್ದ್ರಲ್ಲಿ ಬಡವರು ಸರ್? ನೀವು ಟೋಟಲಿ ಎಲ್ಲರದ್ರೂ ಬಿಡೋರೆ. ನೀವೇ ನೋಡೋಲ್ಲ, ನಾನು ಏನೋ ಒಂದು ದೊಡ್ಡ ಮನೆ ಅನ್ಕೊಂಬಂದ್ರೆ ಏನೋ ನಿಮ್ಮ ಮನೆ ಅಂತ ಆ ದಾಟಿಲಿ ಕೇಳಿದ್ವಿ ಅಮ್ಮ. ನಾನು ಏನೋ ಅಂದ್ಕೊಂಡು ಬಂದೆ, ಇಷ್ಟೇ ನಾ ಬಂಡವಾಳ. ಹಂಗಲ್ಲ ಸರ್. ಇವಾಗ ಜಯರಾಜ್ ಜೊತೆ ಕೆಲಸ ಮಾಡಿದವರು, ಒಂದು ಪತ್ರಿಕೆಯಲ್ಲಿ ಇದ್ ಮಾಡಿದ್, ಮತ್ತೆ ಸಚಿವ ಅವ್ರ ಜೊತೆ ಯಾರು ಕೆಂಗಲ್ ಹನುಮಂತಯ್ಯನವ್ರ ಜೊತೆ ಕೆಲಸ ಮಾಡಿದವರು, ಒಂದು ವ್ಯವಸ್ಥಿತವಾಗಿ ಒಂದು ಲೈಫ್ ಅನ್ನ ಸೆಟಲ್ ಮಾಡ್ಕೊಂಡಿರ್ತಾರೆ ಅಂತ ಆ ಮೈಂಡ್ ಸೆಟ್ ನನಗಿಲ್ವಲ್ಲ. ಅದೇ ಸಮಸ್ಯೆ. ಆ ಮೈಂಡ್ ಸೆಟ್ ಇಲ್ಲ. ಸಂಪಾದನೆ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬರಬೇಕು. ಆ ಮೈಂಡ್ ಸೆಟ್ ಬಂದಾಗಲೇ ಹೇಗಾದರೂ ಸಂಪಾದನೆ ಮಾಡಬೇಕು ಅಂತ ಸೆಕೆಂಡ್ ಬರಬೇಕು. ಅದರಲ್ಲಿ ಸೆಲೆಕ್ಷನ್ ಮಾಡಬೇಕು, ಯಾವ ರೂಟ್ ಹೋದ್ರೆ ಸಂಪಾದನೆ ಆಗುತ್ತೆ. ನನಗೆ ಸಂಪಾದನೆ ಮಾಡಬೇಕು ಅನ್ನೋ ಆ ಬೇಸಿಕ್ ಇಲ್ಲದೇ ಇದ್ದರೆ ಇನ್ನು ಅದರಲ್ಲಿ ಸೆಲೆಕ್ಷನ್ ಆಗಲಿ ಚಾಯ್ಸ್ ಆಗಲಿ ಇಲ್ಲವೇ ಇಲ್ಲ. ನನಗೆ ಇದು ಬೇಕು ಅಂತ ಅನಿಸಿದ್ರೆ ಮಾತ್ರ ಇದನ್ನ ಹೆಂಗೆ ತೊಗೊಳ್ಬೇಕು ಅಂತ ಯೋಚನೆ ಮಾಡೋದು ನಾನು. ನನಗೆ ಬೇಡ ಅಂದರೆ ಬೇಡ. ವೈ ಐ ಆಮ್ ಯೂಸಿಂಗ್ ಸ್ಟಿಲ್ ಬೇಸಿಕ್ ಫೋನು ಇಲ್ಲೇ ಇಟ್ಕೊಂಡಿದ್ದೀನಿ, ಡ್ರೈವರಲ್ಲಿ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಒಂದು ಫೋಟೋಸ್ ತಗೊಳ್ಳೋಣ, ಏನು ತೆಗಿತಾನೆ. ಜಯರಾಜ್ ಮನೆಯಲ್ಲಿ ಯಾರೂ ಜರ್ನಲಿಸ್ಟ್ ಅಲ್ಲ, ಗೊತ್ತಿರೋರು ಯಾರೂ ಇಲ್ಲ. ಅವ್ರ ಅಣ್ಣ ಒಬ್ಬ HALನಲ್ಲಿದ್ದ ಧೈರ್ಯವಂತ. ಇನ್ನೊಬ್ಬ ಅಣ್ಣ ಸ್ವಲ್ಪ ಅವರು ಎಜುಕೇಷನ್ ಅಲ್ಲ, ಬೈ ಎಕ್ಸ್ಪೀರಿಯನ್ಸ್ ವೈಸು ITIನಲ್ಲಿ ಜೂನಿಯರ್ PRO ಆದರು. ಜೂನಿಯರ್ PRO ಅಂದರೆ ಕ್ಲರ್ಕ್ ಆಗಿರ್ತಾರೆ. ಆ ಸೀನಿಯರ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಹೋದ್ಮೇಲೆ ಜೂನಿಯರ್ PRO ಆದರು. ಮಹಾದೇವ್ ಅಂತ. ಅಷ್ಟು ಬ್ರದರ್ಸ್ ಬಿಟ್ಟರೆ ಗೊತ್ತಿಲ್ಲ. ಸಿಸ್ಟರ್ಸ್ ಎಲ್ಲ ಇದ್ದಾರೆ, ಒಂದು 2-3 ಜನ ಇದ್ದಾರೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಈತನಿಗೆ ಏನಾದರೂ ಮಾಡಿ ಹೆಸರು ಮಾಡಬೇಕು. ಇದೇನು ನೋಡ್ದ ಒಂದು ಏಟು ತಿಂದ ನಾಗರಹಾವು ಥರ ಆಗ್ಬಿಟ್ಟಾಯ್ತು. ಒಂದು ಹಾವಿಗೆ, ಭಾಳ ಸರಳವಾದ ಕನ್ನಡದಲ್ಲೇ ಹೇಳ್ತೀನಿ, ಒಂದು ಹಾವಿಗೆ ಹೊಡೆದ್ಬಿಟ್ರೆ ಬಸ್ ಅಂದ್ಬಿಡುತ್ತಲ್ಲ, ಆ ಸೇಡು ತೀರಿಸ್ಕೋಬೇಕು. ಹಾವಿನ ದ್ವೇಷ 12 ವರ್ಷ, ನಾಗರಹಾವು ಆ ಥರ ಆಗ್ಬಿಟ್ಟು. ಇವನಿಗೆ ಫಸ್ಟು ಆರ್ಡಿನರಿ ಪರ್ಸನ್ನು, ಇವನು ಯಾರೋ ಒಬ್ರಿಗೆ ಹೊಡಿತಾರೆ, ಇವನಿಗೆ ಯಾರೋ ಒಬ್ರು ಹೊಡಿತಾರೆ, ತಿರ್ಗಾ ರಿವರ್ಸ್ ಅವನಿಗೆ ಹೊಡಿತಾನೆ, ಇಬ್ಬರೂ ಜೈಲಿಗೆ ಹೋಗ್ತಾರೆ. ಇವನ ಮೇಲೆ ಸ್ಟ್ರಾಂಗ್ ಕೇಸ್ ಆಗುತ್ತೆ.
ನಾನು ಹೇಗೋ ಪ್ರಭಾವಿ ವ್ಯಕ್ತಿ ಆಗಬೇಕು. ಆಗಿನ ಕಾಲಕ್ಕೆ ಹಳೇಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ಕಬ್ಬನ್ಪೇಟೆ, ಸುಲ್ತಾನ್ಪೇಟೆ, ಕಾಟನ್ಪೇಟೆ ಇಲ್ಲ ಹಳೇಪೇಟೆ, ಕುಂಬಾರಪೇಟೆ, ಆ ಪೇಟೆಯಲ್ಲೆಲ್ಲ ಸ್ವಲ್ಪ ಜನ ಮಾರ್ವಾಡಿಗಳಿರ್ತಾಯಿದ್ರು. ಅವರ ಹೆಣ್ಮಕ್ಳದೆಲ್ಲ ಒಡವೆಗಳನ್ನ ಗಿರಿವಿ ಇಟ್ಕೊಳ್ತಾಯಿದ್ರು. ಅಷ್ಟೊತ್ತಿಗೆ ಇವನು ಇಂದಿರಾ ಗಾಂಧಿ ಪ್ರಭಾವಕ್ಕೆ ಒಳಗಾಗಿದ್ದ ಜಯರಾಜು. ಆಕೆ ಪ್ರಭಾವಕ್ಕೆ ಸಂಪೂರ್ಣ ಒಳಗಾಗಿದ್ದ. ಆದರೆ ಇಂದಿರಾ ಗಾಂಧಿ ಹತ್ರ ಹೋಗೋದಾಗಲಿ ಮಾತಾಡ್ಸೋ ಅಷ್ಟಾಗಲಿ ಬ್ಯಾಕ್ಗ್ರೌಂಡು, ಬ್ಯಾಕ್ ಸಪೋರ್ಟು ಯಾವ ಸಪೋರ್ಟು ಇರಲಿಲ್ಲ. ಆದರೂ ಆ ಇಂದಿರಾ ಗಾಂಧಿ ಪಾಲಿಸೀಸ್ನ ಫಾಲೋ ಅಪ್ ಮಾಡಬೇಕು ಅಂತೇಳಿ ಯಾರೋ ಫ್ರೆಂಡು, ನನಗಿಂತ ಮುಂಚಿನ ಫ್ರೆಂಡು ಗರೀಬ್ ಹೆಟೋ ಟೈಟ್ಲ್ ತರಿಸ್ಕೊಟ್ರು. ಟೈಟ್ಲ್ ತರಿಸ್ಕೊಟ್ಟ ಮೇಲೆ ಸ್ವಲ್ಪ ಬಲ ಬಂತು, ಸ್ವಲ್ಪ ದುಡ್ಡು ಬಂತು. ಒಂದು ಎರಡು ಮರ್ಡರ್ ಕೇಸಲ್ಲಿ ಅಟೆಂಪ್ಟ್ ಆದ ತಕ್ಷಣ ಮಾಮೂಲಿಗೆ ಫಸ್ಟ್ ರಾಜಿ ಆದವರು ನಾರ್ತ್ ಇಂಡಿಯನ್ಸ್, ಮಾರ್ವಾಡಿಗಳು. ಅವ್ರು ರಾಜಿ ಆಗ್ತಾರೆ. ಅವ್ರೇನು ಪೇಪರ್ ಗೀಪರ್ ಏನೂ ಇರಲ್ಲ. ಆಮೇಲೆ ಪೇಪರ್ ರಾಜಿ ಆಗ್ತಾರೆ ಅಂದ್ರೆ ಹೇಗೆ? ರಾಜಿ ಆಗ್ತಾರೆ ಅಂತ ಹೇಳಿದ್ರೆ ಮಾರ್ವಾಡೀಸ್ ರಾಜಿ ಆಗ್ತಾರೆ ಅಂದರೆ ನಮ್ಮ ಮೇಲೇನು ಅಟ್ಯಾಕ್ ಮಾಡೋಕ್ಕೆ ಬರಬೇಡಪ್ಪ, ಯು ಆರ್ ಎ ಲೋಕಲ್ ಮ್ಯಾನ್, ಸ್ವಲ್ಪ ಲುಕ್ಕು ಹಾಗೆ ಇದೆ ನಿನಗೆ ಆ ಮಸಲ್ ಪವರ್ ಇದೆ, ಮನಿ ಪವರ್ ಅದಿಲ್ಲ, ನೀನು ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಡ, ದಯವಿಟ್ಟು ಬರಬೇಡ. ಅಟ್ಯಾಕ್ ಮಾಡ್ತಾ ಇದ್ರು ಅಂದ್ರೆ ಒಡವೆಗಳನ್ನ ಇಟ್ಕೊಳ್ತಾ ಇದ್ರಲ್ಲ ಅದಕ್ಕೆ. ಒಂದು ಸತಿ 2 ಸತಿ ಇವನು ಮಾಡಿದ್ದು ಹೊರಗಡೆ ಬಹಿರಂಗ ಆಗೋಯ್ತು. ಯಾರೋ ಒಬ್ಬ ಲೇಡಿ ಬಂದಳು, ಕಣ್ಣಲ್ಲಿ ನೀರು ಹಾಕೊಂಡ್ಳು, ಅಣ್ಣ ಒಡವೆ ಗಿರಿವಿ ಇಟ್ಬಿಟ್ಟಿದ್ದೀನಿ, ತಾಳಿ ಬಿಡಿಸ್ಕೋಬೇಕು ಅಂತ. ಸುಳ್ಳು ಹೇಳ್ಬೇಡಮ್ಮ, ತಾಳಿ ಯಾರಾದರೂ ಗಿರಿವಿ ಇಡಿಸ್ಕೊಳ್ತಾರೆ, ಹಿಂಗೆಲ್ಲ ಮಾಡಿ ನಿಂಗೇನಾದ್ರು ಬೇಕಾದ್ರೆ ತೊಗೊಂಡೋಗೋ ಒಂದು 50-100 ಇಲ್ಲಣ್ಣ. ಬಾರ ಇಲ್ಲಿ ನೋಡಿ, ಅಮ್ಮನ ಜೊತೆ ಹೋಗು, ಎಷ್ಟು ಕಮ್ಮಿ ಇಟ್ಟಿದೀಯಾ? ಅಣ್ಣ 150 ರೂಪಾಯಿ ಐತಿ, ಈಗ ಬಡ್ಡಿ ಸೇರಿಸಿ ಎಷ್ಟಾಗುತ್ತೆ? 200 ರೂಪಾಯಿ ಆಗ್ಬೋದು. ಬರ ಇಲ್ಲಿ. ಅವನು ಹೋಗಮ್ಮ, ಯಾವ ಅಂಗಡಿಲಿ ತೋರಿಸಿದೀಯಾ, ಗಿರಿವಿ ಇಟ್ಟಿದೀಯಾ, ಹೋಗಿ ತೋರಿಸು. ಅವನು ಅಯ್ಯಮ್ಮ ಹೋದ್ಲು, ಇದೇ ಅಂಗಡಿ ಇಟ್ಟಿದ್ದೀನಿ. ಅವನು ಹೋಗಿ ಅಷ್ಟೊತ್ತಿಗೆ ಜಯರಾಜ್ಗೆ 1-2 ಕಡೆ ಅಟ್ಯಾಕ್ ಮಾಡಿ ಹೆಸರಿಟ್ಟು ಅಲ್ಲಿ ಪಕ್ಕದ ಇಲ್ಲಿಂದ 2ನೇ ರೋಡಲ್ಲೇ ಗಿರಿವಿ ಅಂಗಡಿ. ಜಯರಾಜನ್ನ ಕರೀತಾರೆ ಬರಬೇಕಂತೆ. ಬಂದ, ಏನು ಎಲ್ಲಿಂದ ಬಂದಿದ್ದೀಯಾ? ಬರ್ಬೇಕಾದ್ರೆ ನನ್ನ ಮಕ್ಕಳು ಒಂದು ತಟ್ಟೆ, ಒಂದು ಲೋಟ ಇಟ್ಕೊಂಡು ಬರ್ತೀವಿ ರಾಜಸ್ಥಾನದಿಂದ, ಗುಜರಾತಿಂದ. ಇಲ್ಲಿ ಬಂದು ನಮ್ಮ ಕನ್ನಡ ಹೆಣ್ಮಕ್ಳ ತಾಳಿನ ಅಡೆ ಇಟ್ಕೊಳ್ತೀಯ? 5 ನಿಮಿಷ ಟೈಮ್ ಕೊಡ್ತೀನಿ ಬೋಳಿ ಮಗನೇ, ಇಲ್ಲ ಅಂದರೆ ನಿನ್ನ ಅಂಗಡಿನೇ ಲೂಟ ಆಗಿಬಿಡ್ತೇವೆ, ಹುಷಾರ್. ಇಲ್ಲ ನಾನೇ ತಂದುಬಿಡ್ತೀನಿ, ತಂದು ಸರೆಂಡ್ರ್ ಮಾಡ್ತಾರೆ. ಈ ಥರ ಸ್ವಲ್ಪ ಏರಿಯಾದಲ್ಲಿ ಜನಪ್ರಿಯ ಆಗ್ತಾನೆ. ಆವಾಗ ಅನ್ನಿಸ್ತು, ನಾನು ಒಂದು ಪಜಲ್ ಪವರ್ ನನಗಾಗಲೇ ಇದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಅದೆಲ್ಲ ಒಪ್ಕೊಳ್ತೇನೆ. ಇನ್ನು ಸ್ವಲ್ಪ ಫೇಮಸ್ ಆಗಬೇಕು ಅಂದರೆ ಪಾಲಿಟಿಕ್ಸ್ಗೆ ಬರಬೇಕು. ಪಾಲಿಟಿಕ್ಸ್ಗೆ ನನಗೇನು ಅರ್ಹತೆ ಇಲ್ಲ, ವಿದ್ಯಾರ್ಹತೆ ಇಲ್ಲ, ಅದೇ ಹೇಳಿದ್ನಲ್ಲ, ಬ್ಯಾಕ್ಗ್ರೌಂಡ್ ಯಾವುದೂ ಇಲ್ಲ. ಅವಾಗ MD ನಟರಾಜ್ ಸ್ನೇಹ ಆಗುತ್ತೆ, ದೇವರಾಜ್ ಅರಸು ಅಳಿಯನ್ ಸ್ನೇಹ ಆಗುತ್ತೆ. ಅಷ್ಟು ಸುಲಭನಾ ಸರ್ ಒಬ್ರು CM ಅಳಿಯನ ಕಾಂಟ್ಯಾಕ್ಟ್ ಆಗೋದು ಪವರಲ್ಲಿ ಇದ್ದವ್ರದ್ದು? ಅಲ್ಲ, ಎಲ್ಲ 1 ಸತಿ 2 ಸತಿ ಆಗಿದೆ. ಅದೆಲ್ಲ ಸುಮ್ಮನೆ ವಾಕಿಂಗ್ ಹೋಗ್ತಾ ಇದ್ರು ಜೊತೆ, ಅದೆಲ್ಲ ಸುಳ್ಳು. ಅದೆಲ್ಲ ಸುಮ್ಮನೆ ಈಗಿನ ಕಾಲದ ಮೀಡಿಯಾದವ್ರಿಗೆ, ಈ ಅರ್ಧಂಬರ್ಧ ಗೊತ್ತಿದ್ದವ್ರಿಗೆ ಇವೆಲ್ಲ. ಆ ಪ್ರವೀಣಂಗೂ ಹೇಳಿದೆ, ನೀನು ಕಣ್ಣಾರೆ ನೋಡಿದರೆ ನಿನ್ನ ಮನಸ್ಸಿಗೆ ಫ್ಯಾಕ್ಟ್ ಅಂತ ಗೊತ್ತಿದ್ರು ಮಾತ್ರ ಬರೀ ಅಂತ. ಆ ಸೋಮನಾಥನಿಗೆ ಹೇಳಿದೆ. ಜಾಣಿಗೆರೆ ನನ್ನ ಕೊಲೀಗು, ಕೇಳಿದಿರಲ್ಲ ಜಾಣಿಗೆರೆ ವೆಂಕಟರಾಮಯ್ಯ, ನೋಡಿ ಸರ್, ಬುಕ್ ತಗೊಳ್ಳಿ ಸರ್, ಹೇಳ್ತೀನಿ. ಅಲ್ಲ, ನನ್ನ ಬಗ್ಗೆ ಇದೆ ಅದರಲ್ಲಿ. ಇದರಲ್ಲಿ ಕನ್ನಡದ ಅದೇ ಟ್ಯಾಗ್ಲೈನ್ ಓದಿ ಸರ್ ಮೇಲೆ, ನುಡಿಗೋಲು ಅಪೂರ್ವ ಸಾಧಕರ ನುಡಿ ಸಂಕತನ. ಅಪೂರ್ವ ಸಾಧಕರು, ಕನ್ನಡ ಸಾಧಕರು ಅಂತೇಳಿ ಅದ್ರಲ್ಲಿ ನನ್ನೂ ಸೇರಿಸಿದ್ದಾರೆ. ಒಳ್ಳೆ ಕವಿ ಅಲ್ಲ, ರೈಟರ್ ಜಾಣಿಗೆರೆ ವೆಂಕಟರಾಮಯ್ಯ ಅಂತ, ಪವರ್ಫುಲ್ ಪರ್ಸನ್. ನಾವು ಕೇಳಿದ್ದೇನಂತ ಹೇಳಿದ್ರೆ, ಒಬ್ರು CM ಅಳಿಯನ್ನ ಅಷ್ಟು ಈಸಿಯಾಗಿ ಭೇಟಿ ಮಾಡ್ಬೋದಿತ್ತ ಅಂತ. ಹೌದು, CM ಅಳಿಯ ಅದೇನು ಇನ್ನೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಂಗಬೇಕು ಅಂತ ಹೇಳಿದ್ರೆ, ದೇವರಾಜ್ ಅರಸು ಒಂದು ಅರಸು ಫ್ಯಾಮಿಲಿಯಿಂದ ಬಂದವರು ಅಂತ ಒಂದು ನಂಬಿಕೆ ಬಂದುಬಿಡ್ತದೆ. ಅರಸು ಫ್ಯಾಮಿಲಿ ಇವರಲ್ಲ, ಅರಸು ಅನ್ನೋದು ಒಂದು ಸರ್ನೇಮ್ ಬಂತು ಅಷ್ಟೇ. ಹುಣಸೂರು ಕಡೆಯವರು ಅವರು ಮೈಸೂರು ಯದುವೀರಿಗೂ ಇವ್ರಿಗೂ ಯಾವ ರಿಲೇಷನ್ಶಿಪ್ಪು ಇಲ್ಲ. ಅವರೇನಾಯಿತು, ದೇವರಾಜ ಅರಸು ಅನಿರೀಕ್ಷಿತವಾಗಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಗೆದ್ದುಬಿಡ್ತಾರೆ, ಹುಣಸೂರಿಂದ ಆಗ್ತಾರೆ, ಚೀಫ್ ಮಿನಿಸ್ಟರ್ ಆಗ್ತಾರೆ. ಇವರು ಕುರುಬರು, MD ನಟರಾಜು. ನಾಗರತ್ನಮ್ಮ ಲವ್ ಮ್ಯಾರೇಜ್ ಮಾಡಿಬಿಡ್ತಾಳೆ. ಅಥವಾ MBBS ಡಾಕ್ಟ್ರು, ಯಾರು